ನಮಸ್ಕಾರ ಎಲ್ರಿಗೂ. ಇವತ್ತು ಫಟಾಫಟ್ ಅಂತ ಒಂದು ವಿಡಿಯೋ ತಂದಿದ್ದೀನಿ. ಇದು ತುಂಬಾ ಸಹಾಯಕ ಆಗುತ್ತೆ. SIR ಎನ್ಯುಮರೇಷನ್ ಫಾರ್ಮ್ ಯಾವ ತರ ಫಿಲ್ ಮಾಡೋದು ಅನ್ನೋದ್ರ ಬಗ್ಗೆ ತುಂಬಾ ಗೊಂದಲ ಇರುತ್ತೆ ಪ್ರತಿಯೊಬ್ಬರು ಕೂಡ. ಅದನ್ನ ಕೆಲವೇ ನಿಮಿಷಗಳಲ್ಲಿ ಈಸಿಯಾಗಿ ಯಾವ ತರ ಫಿಲ್ ಮಾಡಬೇಕು, ತಪ್ಪಿಲ್ದೆ ಯಾವ ಕಾಲಮ್ ಅಲ್ಲಿ ಯಾರು 2002 ಇಂತ ಮುಂಚೆ ಇರೋರು ಯಾವ ಕಾಲಮ್ ಅಲ್ಲಿ ಫಿಲ್ ಮಾಡಬೇಕು, 2002 ನಂತರ ಇರೋ ಲಿಸ್ಟ್ ಅಲ್ಲಿ ಇರೋರು ಯಾವ ಕಾಲಮ್ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಕೆಲವೇ ನಿಮಿಷಗಳಲ್ಲಿ ತುಂಬಾ ಈಸಿಯಾಗಿ. ಏನಂತ ದೊಡ್ಡ ಕಷ್ಟವಾದ ಕೆಲಸ ಅಲ್ಲ, ಆದ್ರೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದರಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇನ್ನು ಯಾರೋ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ನೋಡ್ತಾರಲ್ಲ ಪ್ರತಿಯೊಬ್ಬರು ಕೂಡ. ಬನ್ನಿ ಇದ್ರ ಬಗ್ಗೆ ಮಾಹಿತಿ ಬೇಗ ಕೆಲವು ನಿಮಿಷಗಳಲ್ಲಿ ಯಾವ ತರ ಫಿಲ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಫಾರ್ಮ್ ಅಲ್ಲೇ ನಿಮ್ಗೆ ತುಂಬಬೇಕಾಗಿರೋದು ಪ್ರತಿಯೊಂದು ಆಲ್ರೆಡಿ ನಿಮ್ಗೆ ಅಲ್ಲಿ ಡೀಟೇಲ್ಸ್ ಇರುತ್ತೆ. ನಿಮ್ಗೆ ಯಾರು ಇರ್ತೀರ ಮತದಾರರು, ಅವರ ಹೆಸರು, ಮತದಾರ ಗುರುತಿನ ಚೀಟಿ, ವಿಳಾಸ, ಪ್ರತಿಯೊಂದು ನಿಮ್ಗೆ ಆಲ್ರೆಡಿ ಇಲ್ಲೇ ಡೀಟೇಲ್ಸ್ ಇರುತ್ತೆ. ಒಂದು ಭಾಗದ ಸಂಖ್ಯೆ ಇರುತ್ತೆ. ನೀವು 2002ಕ್ಕಿಂತ ಹಿಂದಿನವರಾದ್ರೆ 2002ರಲ್ಲಿ ನಿಮ್ಮ ಲಿಸ್ಟ್ ಅಲ್ಲಿ ಇದ್ರೆ ನೀವು, ಅಂದ್ರೆ ಈಗ ಆಲ್ರೆಡಿ 50 ವರ್ಷ ಆಗಿರುತ್ತೆ ಅನ್ಕೊಂಡ್ರೆ ನೀವು ಆ ಲೆಕ್ಕ ತಗೊಂಡ್ರೆ 2002ರಿಂದ ಹಿಂದಕ್ಕೆ ಬರ್ತೀರಾ ನೀವು. ಅವರು ಈ ಫಾರ್ಮ್ ಅಲ್ಲಿ ಈ ಕಾಲಮ್ ಅಲ್ಲಿ ಫಿಲ್ ಮಾಡಬೇಕು. ಇಲ್ಲಿಂದ ಈ ವಿಧಾನಸಭಾ ಕ್ಷೇತ್ರ ಸಂಖ್ಯೆ, ಹೆಸರು, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ಅಂತ ಐತಲ್ಲ, ಇಲ್ಲಿವರೆಗೆ ನೀವು ಈ ಕಾಲಮ್ನ ಫಿಲ್ ಮಾಡಬೇಕು. ನೀವು ಯಾರು ಹೆಸರು ಇರ್ತೀರಾ ಅವ್ರ ಹೆಸರು ಇಲ್ಲಿ ಫಿಲ್ ಮಾಡಬೇಕು. ಈಗ ರಮೇಶ್ ಅಂತ ಇರುತ್ತೆ, ರಮೇಶ್ ಅಂತ ಇಲ್ಲಿ ಫಿಲ್ ಮಾಡಿ. ಮತದಾರರ ಹೆಸರು, ಮತದಾರರ ಭಾವಚಿತ್ರ ಗುರುತಿನ ಸಂಖ್ಯೆ ಲಭ್ಯವಿದ್ರೆ ಅವ್ರದ್ದು ಗುರುತಿನ ಚೀಟಿ ಸಂಖ್ಯೆ ಹಾಕಿ. ಮತ್ತೆ ಸಂಬಂಧಿಯ ಹೆಸರು, ಅವ್ರ ತಂದೆಯ ಹೆಸರು ಸುರೇಶ್ ಅಂತ ಹಾಕಿ. ಮತ್ತೆ ಸಂಬಂಧ ಏನಿರುತ್ತೆ ಅದು ಹಾಕಿ. ತಂದೆ, ಜಿಲ್ಲೆ ಮೈಸೂರು, ಯಾವ್ದಿರುತ್ತೆ ಆ ಜಿಲ್ಲೆ ಹಾಕಿ. ರಾಜ್ಯ ಕರ್ನಾಟಕ, ವಿಧಾನಸಭಾ ಕ್ಷೇತ್ರದ ಹೆಸರು, ಅದು ಯಾವ ಕ್ಷೇತ್ರದ ಆಗಿರುತ್ತೆ ಆ ಕ್ಷೇತ್ರದ ಹೆಸರು ಹಾಕಿ ಇಲ್ಲಿ. ಮತ್ತೆ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಅವ್ರದ್ದೇನಿರುತ್ತೆ ಆ ಸಂಖ್ಯೆ ಅಲ್ಲಿ ಇರುತ್ತೆ ನೋಡಿ. ಆ ಎಪಿ ಕಾರ್ಡ್ ಅಲ್ಲಿ, ವೋಟರ್ ಐಡಿಲಿ ಇರುತ್ತೆ. ಆ ಸಂಖ್ಯೆನ ಇಲ್ಲಿ ಬರೀಬೇಕಾಗುತ್ತೆ. ಭಾಗದ ಸಂಖ್ಯೆ ಅಲ್ಲೇ ಇರುತ್ತೆ. ನಿಮ್ಮ ಏನ್ ಡೀಟೇಲ್ಸ್ ಕೊಟ್ಟಿರ್ತಾರೆ ಈ ಫಾರ್ಮ್ ಅಲ್ಲಿ ಅದು ಕೂಡ ಅಲ್ಲೇ ಇರುತ್ತೆ. ಅದನ್ನು ಕೂಡ ನೀವು ಬರೀಬೇಕಾಗುತ್ತೆ. ಕ್ರಮ ಸಂಖ್ಯೆನೂ ಕೂಡ ಅಲ್ಲೇ ಕೊಟ್ಟಿರ್ತಾರೆ, ಅದನ್ನು ಕೂಡ ನೀವು ಇದೆಲ್ಲ ಡೀಟೇಲ್ಸ್ ವೋಟರ್ ಐಡಿಲಿ ಇರುತ್ತೆ. ಅದನ್ನು ನೋಡ್ಕೊಂಡು ಕರೆಕ್ಟ್ ಆಗಿ ಫಿಲ್ ಮಾಡಿ. ಕ್ರಮ ಸಂಖ್ಯೆ ಏನಿರುತ್ತೆ ಅದನ್ನು ಫಿಲ್ ಮಾಡಿ. ಇದಿಷ್ಟು ಮಾಹಿತಿನ ಇಲ್ಲಿಂದ ಇಲ್ಲಿ ತನಕ ಮಾತ್ರ ನೀವು 2002 ಲಿಸ್ಟ್ ಅಲ್ಲಿ ಯಾರು ಇರ್ತೀರಾ ಮತದಾರ ಪಟ್ಟಿಲಿ, ಅಂದ್ರೆ ಅದ್ರ ಹಿಂದಿನ ವರ್ಷಕ್ಕೆ ಸಂಬಂಧಪಟ್ಟವ್ರು 2002ವರೆಗೆ ಆ ಲಿಸ್ಟ್ ಅಲ್ಲಿ ಯಾರು ಇರ್ತೀರಾ ಅವ್ರು ಮಾತ್ರ ಈ ಕಾಲಮ್ ಅಲ್ಲಿ ಇಲ್ಲಿ ಫಿಲ್ ಮಾಡಬೇಕು. ಈ ಕಾಲಮ್ ಯಾವುದೇ ಕಾರಣಕ್ಕೂ ನೀವು ಫಿಲ್ ಮಾಡುವಂಗಿಲ್ಲ, ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಅದ್ರ ತದನಂತರ ಇಲ್ಲಿ ಫಿಲ್ ಮಾಡಾದ ನಂತರ ನೀವು 2002 ಲಿಸ್ಟ್ ಅಲ್ಲಿ ಇರೋರು ಇದಕ್ಕೆ ಬರ್ಬೇಕು. ಇಲ್ಲಿ ಜನ್ಮ ದಿನಾಂಕ ಏನಿರುತ್ತೆ ಆ ಜನ್ಮ ದಿನಾಂಕನ ನೀವು ಫಿಲ್ ಮಾಡಬೇಕು. ಮತ್ತೆ ಆಧಾರ್ ಸಂಖ್ಯೆ ನಿಮ್ದು ಏನಿರುತ್ತೆ ಆ ಸಂಖ್ಯೆನ ಇಲ್ಲಿ ಫಿಲ್ ಮಾಡಿ. ಮತ್ತೆ ಮೊಬೈಲ್ ಸಂಖ್ಯೆ ನಿಮ್ದು ಯಾವ್ದು ಇರುತ್ತೆ ಅದನ್ನ ಫಿಲ್ ಮಾಡಿ. ತಂದೆ ಮತ್ತು ಪೋಷಕರ ಹೆಸರು, ಅಂದ್ರೆ ತಂದೆ ಹೆಸರು ಇಲ್ಲಿ ಇರುತ್ತೆ, ಏನ್ ಕೇಳಿರ್ತೀರ ಅದನ್ನ ಅಲ್ಲಿ ಫಿಲ್ ಮಾಡಿರ್ತೀರಿ, ಇಲ್ಲಿ ಫಿಲ್ ಮಾಡಿ. ತಂದೆ ಅಥವಾ ಪೋಷಕರ ಮತದಾರ ಗುರುತಿನ ಚೀಟಿ ಲಭ್ಯ ಇದ್ರೆ ಫಿಲ್ ಮಾಡಿ, ಇಲ್ಲಾಂದ್ರೆ ಹಾಗೆ ಬಿಡ್ಬೋದು. ತಾಯಿಯ ಹೆಸರು ಏನಿರುತ್ತೆ ಅದನ್ನ ಬರೆದಿ. ತಾಯಿಯ ಮತದಾರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ದಲ್ಲಿ, ಅಂದ್ರೆ ಅವ್ರದ್ದು ವೋಟರ್ ಐಡಿದು ತಾಯಿದು ಅವ್ರದ್ದು ಏನ್ ಸಂಖ್ಯೆ ಇದ್ರೆ ಲಭ್ಯವಿದ್ರೆ ಬರೀರಿ, ಇಲ್ಲ ಅಂತಂದ್ರೆ ಇಲ್ಲ, ಅದನ್ನ ಹಾಗೆ ಬಿಡ್ಬೋದು. ಸಂಗಾತಿಯ ಹೆಸರು, ನಿಮ್ಮ ಸಂಗಾತಿಯ ಹೆಸರು ಏನಿರುತ್ತೆ ಅದನ್ನ ಇಲ್ಲಿ ಫಿಲ್ ಮಾಡಿ. ಮತ್ತೆ ಇಲ್ಲಿ ಸಂಗಾತಿಯ ಮತದಾರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ, ಅಂದ್ರೆ ಅವ್ರದ್ದು ನಿಮ್ಮ ಸಂಗಾತಿಯ ವೋಟರ್ ಐಡಿ ಸಂಖ್ಯೆ ಇದ್ರೆ ಇಲ್ಲಿ ಬರೀರಿ, ಲಭ್ಯವಿದ್ರೆ ಬರೀರಿ, ಇಲ್ಲ ಅಂದ್ರೆ ಇಲ್ಲ. ಇಷ್ಟು ಬರೆದ ತಕ್ಷಣ 2002 ಲಿಸ್ಟ್ ಅಲ್ಲಿ ಇರೋರಿಗೆ ನಾ ಹೇಳ್ತಾ ಇರೋದು ಇದು. ಇಷ್ಟು ಬರೆದ ತಕ್ಷಣ ನೀವು ಇಲ್ಲಿ ನಿಮ್ಮ ಸಹಿ ಹಾಕಿ ಕೊನೆಯಲ್ಲಿ BLO ಸಹಿ ಹಾಕಿ ನಿಮಗೊಂದು ಕಾಪಿ ಮತ್ತೆ ಅವ್ರಿಗೊಂದು ಕಾಪಿ, 2 ಕಾಪಿ ಇರುತ್ತೆ. ಎರಡು ಕಾಪಿಲಿ ನಿಮ್ಗೊಂದು ಸೈನ್ ಹಾಕ್ಸ್ಕೊಂಡು ಇಟ್ಕೊಳ್ಳಿ, ಅವ್ರಿಗೊಂದು ಕೊಡ್ಬೇಕಾಗುತ್ತೆ. ಇಲ್ಲಿ ಭಾವಚಿತ್ರ ಅಂಟಿಸ್ಬೇಕಾಗುತ್ತೆ. ಇಲ್ಲಿ ನಿಮ್ದು ಪಾಸ್ಪೋರ್ಟ್ ಸೈಜ್ ಭಾವಚಿತ್ರ ಅಂಟಿಸಿ
ಅವ್ರಿಗೊಂದು ಕಾಪಿ ಕೊಡಿ, ನೀವೊಂದು ಕಾಪಿ ಇಟ್ಕೊಳ್ಳಿ. ಇಷ್ಟು 2007 ಲಿಸ್ಟ್ ಅಲ್ಲಿ ಇರೋರು ಮಾಹಿತಿ ಇಷ್ಟು ಮಾತ್ರ ತುಂಬ. ಈ ಕಾಲಮ್ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ನೀವು ಫಿಲ್ ಮಾಡಕ್ ಹೋಗ್ಬೇಡಿ 2007 ಲಿಸ್ಟ್ ಅಲ್ಲಿ ಇರೋರು. ಇವಾಗ 2007 ಲಿಸ್ಟ್ ಅಲ್ಲಿ ಇಲ್ಲದೆ ಇರೋರು ಅಂದ್ರೆ 2002 ಆದ್ಮೇಲೆ ಇತ್ತೀಚಿನ ವರ್ಷಗಳಲ್ಲಿ ಲಿಸ್ಟ್ ಅಲ್ಲಿ ಇರೋರು, 2007 ಲಿಸ್ಟ್ ಅಲ್ಲಿ ಇಲ್ಲದೆ ಇರೋರು ಯಾವ ತರ ಫಿಲ್ ಮಾಡ್ಬೇಕು, ಯಾವ ಕಲಂ ಫಿಲ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. 2007 ಲಿಸ್ಟ್ ಅಲ್ಲಿ ಇರೋರ್ದು ಕಲಂ ಆವಾಗಲೇ ಫಿಲ್ ಮಾಡಾಯ್ತು. ಇವಾಗ 2002 ಲಿಸ್ಟ್ ಅಲ್ಲಿ ಇಲ್ಲದೆ ಇರೋರು ಯಾವ ಕಲಂನ ಫಿಲ್ ಮಾಡ್ಬೇಕು ಅಂತಂದ್ರೆ ಅವಾಗಲೇ ಹೇಳಿದ್ನಲ್ಲ, ಅಂದ್ರೆ ಈ ಕಾಲಮ್ ಅಲ್ಲಿ ನಿಮ್ದು ಯಾವುದೇ ಕಾರಣಕ್ಕೂ ಫಿಲ್ ಮಾಡಬಾರ್ದು. ಇಲ್ಲಿ ನಿಮ್ಮ ತಂದೆ ಅಥವಾ ತಾಯಿದು ಡೀಟೇಲ್ಸ್ ಹಾಕ್ಬೇಕು. ಅಂದ್ರೆ ಅವ್ರ ವೋಟರ್ ಐಡಿಲಿ ಯಾವ ವಿವರಗಳಿರ್ತವೆ ಆ ವಿವರಗಳನ್ನ ಈ ಕಾಲಮ್ ಅಲ್ಲಿ ಫಿಲ್ ಮಾಡ್ಬೇಕು. ಈ ಕಾಲಮ್ ನಾನು ಅವಾಗಲೇ 2007 ಲಿಸ್ಟ್ ಅಲ್ಲಿ ಇರೋರ್ಗೆ ಹೇಳಿದೆ, ಅವ್ರಿಗೆ ಈ ಕಾಲಮು ಇದನ್ನ ಯಾವುದೇ ಕಾರಣಕ್ಕೂ ಫಿಲ್ ಮಾಡಕ್ ಹೋಗ್ಬೇಡಿ. ಇಲ್ಲಿಂದ ಇಲ್ಲಿವರೆಗೆ ಭಾಗ ಸಂಖ್ಯೆವರೆಗೆ ಯಾವುದೇ ಕಾರಣಕ್ಕೂ ಅದನ್ನ ಫಿಲ್ ಮಾಡಕ್ ಹೋಗ್ಬೇಡಿ. ಲಿಸ್ಟ್ ಅಲ್ಲಿ ಇಲ್ಲದೆ ಇರೋರಿಗೆ ಇದು ಹೇಳ್ತಿರೋದು ನಾನು. ಈ ಕಾಲಮ್ ಅಲ್ಲಿ ನೀವು ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿನ ಮತದಾರ ಸಂಬಂಧಿಯ ವಿವರಗಳು ಅಂತ ಇರುತ್ತೆ. ನೀವು ಅವ್ರ ವಿವರಗಳನ್ನ ಮೊದಲು ಬರೀಬೇಕು. ನೀವು ತಂದೆ ಮೂಲಕ ತಗೊಂಡ್ರೆ ತಂದೆ ಅದು ನಿಮ್ಮ ವೋಟರ್ ಐಡಿಲಿ ಏನಿರುತ್ತೆ ಈಗ ಅವ್ರ ಹೆಸರನ್ನ ನೀವು ಬರೀಬೇಕಾಗುತ್ತೆ. ಈಗ ಇಲ್ಲಿ ಮಾದೇಗೌಡ ಅಂತ ಇದ್ರೆ ಅವ್ರದ್ದು ತಂದೆ, ಅವ್ರದ್ದು ಎಪಿ ಕಾರ್ಡ್ ಅಲ್ಲಿ ಏನ್ ಹೆಸರಿರುತ್ತೆ ಅವ್ರ ವಿವರಗಳು ಮಾದೇಗೌಡ. ಆಯ್ತಾ? ಮತದಾರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ದಲ್ಲಿ ಅವ್ರದ್ದು ಏನಿರುತ್ತೆ ಗುರುತಿನ ಚೀಟಿದು ಆ ಸಂಖ್ಯೆ ಇಲ್ಲಿ ಬರೀರಿ. ನಂತರ ಸಂಬಂಧಿಯ ಹೆಸರು. ಈ ಸಂಬಂಧಿಯ ಹೆಸರು ಅಂತಂದ್ರೆ ಇಲ್ಲಿ ಮಾದೇಗೌಡ ಅವರ ತಂದೆ ಹೆಸರು. ಅಂದ್ರೆ ನೀವು ಯಾರಿರ್ತೀರಾ ಮಾದೇಗೌಡ ಅವ್ರ ಮಗ ಏನಿರ್ತಾರೆ ನಿಮ್ಮ ತಾತನ ಹೆಸರು ಬರುತ್ತೆ ಇಲ್ಲಿಗೆ. ಮಾದೇಗೌಡ ಅವ್ರ ತಂದೆ ಅಂದ್ರೆ ನಿಮ್ಗೆ ತಾತ ಆಗ್ತಾರೆ, ಅವ್ರ ಹೆಸರು ನೀವು ಇಲ್ಲಿ ಬರೀಬೇಕಾಗುತ್ತೆ. ರಮಣಗೌಡ ಇದು ಮಾದೇಗೌಡ ಅವರ ತಂದೆ ಹೆಸರಾಗಿರುತ್ತೆ, ಸಂಬಂಧಿಯ ಹೆಸರು. ಮತ್ತೆ ಇಲ್ಲಿ ಸಂಬಂಧನ ಏನ್ ಬರಿಬೇಕಪ್ಪ ಅಂದ್ರೆ ನಿಮಗ್ ಸೇರ್ಕೋಬೇಕು ಇದು ಸಂಬಂಧ. ನೀವು ಮಾದೇಗೌಡರಿಗೆ ಏನಾಗ್ಬೇಕು, ಮಾದೇಗೌಡರು ನಿಮ್ಗೆ ಏನಾಗ್ಬೇಕು ಅನ್ನೋ ತರ ಬರಿಬೇಕು. ಇಲ್ಲಿ ತಂದೆ ಅಂತ ಬರಿಬೇಕು. ಮಾದೇಗೌಡರಿಗೆ ಸಂಬಂಧ ತಗೋಬೇಕು. ಇಲ್ಲಿ ನಿಮ್ಮ ಸಂಬಂಧ ತಗೋಬೇಕು. ಇಲ್ಲಿ ಅಲ್ಲಿಗೆ ಅವ್ರದ್ದು ಮುಗೀತು. ಅಂದ್ರೆ ಜಿಲ್ಲೆ ಯಾವ್ದಿರುತ್ತೆ ಅವ್ರದ್ದು ಮೈಸೂರು, ರಾಜ್ಯ ಕರ್ನಾಟಕ, ವಿಧಾನಸಭಾ ಕ್ಷೇತ್ರದ ಹೆಸರು ಅದೇನಿರುತ್ತೆ ಅದನ್ನ ಬರೀರಿ, ಅಲ್ಲೇ ಇರುತ್ತೆ. ಮತ್ತೆ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಅದೇನಿರುತ್ತೆ ಅದು ಕೂಡ ವೋಟರ್ ಐಡಿಯಲ್ಲಿ ಇರುತ್ತೆ ನಿಮ್ಗೆ ಮಾಹಿತಿ. ಅದನ್ನು ಕೂಡ ಎಷ್ಟಿರುತ್ತೆ ಅಂತ ಬರ್ಕೊಳ್ಳಿ. ಇನ್ನು ಭಾಗ ಸಂಖ್ಯೆ ಅದೇನಿರುತ್ತೆ ಅದನ್ನು ಕೂಡ ಅಲ್ಲೇ ನಿಮ್ಮ ವೋಟರ್ ಐಡಿಯಲ್ಲಿ ಇರುತ್ತೆ, ಅದು ಕೂಡ ಬರೀರಿ. ಕ್ರಮ ಸಂಖ್ಯೆ ಕೂಡ ಅದು ಕೂಡ ಅಲ್ಲೇ ಲಭ್ಯವಿರುತ್ತೆ, ಅದನ್ನು ಕೂಡ ಬರೀರಿ. ಇಷ್ಟು ಮಾಹಿತಿಗಳು 2007 ಲಿಸ್ಟ್ ಅಲ್ಲಿ ಇಲ್ಲದೆ ಇರೋರ ಮಾಹಿತಿ ಇದು. ಅಂದ್ರೆ ನಿಮ್ಮ ಸಂಬಂಧಿಯ ಮಾಹಿತಿ ಇದು. ಅದಾದ್ಮೇಲೆ ನಿಮ್ಮ ವಿವರಗಳನ್ನ ಇಲ್ಲಿ ಫಿಲ್ ಮಾಡಬೇಕು. ಇದು ಏನಿರುತ್ತೆ ಇದು ನಿಮ್ಮ ವಿವರಗಳಿಗೆ ಸಂಬಂಧಪಟ್ಟಿರುತ್ತೆ. ಜನ್ಮ ದಿನಾಂಕ, ಆಧಾರ್ ಸಂಖ್ಯೆ, ಮೊಬೈಲ್ ಸಂಖ್ಯೆ, ಈ ವಿವರಗಳು ನಿಮ್ಮ ವಿವರಗಳನ್ನ ಸಂಬಂಧಿ ವಿವರಗಳು ಮುಗಿದ ತಕ್ಷಣ ಇಲ್ಲಿ ನಿಮ್ಮ ವಿವರಗಳನ್ನ ಫಿಲ್ ಮಾಡಬೇಕು. ನಿಮ್ದು ಏನಿರುತ್ತೆ ಅದು ಇಲ್ಲಿ ಜನ್ಮ ದಿನಾಂಕ, ನಿಮ್ಮ ದಿನಾಂಕಗಳು ಜನ್ಮ ದಿನಾಂಕ ಯಾವ್ದಿರುತ್ತೆ ಅದನ್ನ ಇಲ್ಲಿ ಫಿಲ್ ಮಾಡ್ಬೇಕಾಗತ್ತೆ. ನಂತರ ಆಧಾರ್ ಸಂಖ್ಯೆ ನಿಮ್ದು ಏನಿರುತ್ತೆ ಅದನ್ನ ಫಿಲ್ ಮಾಡಿ. ಮೊಬೈಲ್ ಸಂಖ್ಯೆ ಫಿಲ್ ಮಾಡಿ. ತಂದೆ ಹೆಸರು, ನಿಮ್ಮ ತಂದೆ ಹೆಸರು ಇಲ್ಲಿ ಏನ್ ಬರ್ದ್ರಿ ಮಾದೇಗೌಡ, ಅದನ್ನ ಇಲ್ಲಿ ಫಿಲ್ ಮಾಡ್ಬೇಕಾಗತ್ತೆ. ಅವ್ರದ್ದು ತಂದೆ ಅಥವಾ ಪೋಷಕರ ಮತದಾರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ರೆ ಅವ್ರದ್ದು ಏನಿಲ್ಲಿ ಅಂಕೆ ಬರ್ದಿರ್ತೀರ ಸಂಖ್ಯೆ ವೋಟರ್ ಐಡಿದು ಅದನ್ನ ಇಲ್ಲಿ ಬರೀರಿ. ತಾಯಿಯ ಹೆಸರು, ನಿಮ್ಮ ತಾಯಿಯ ಹೆಸರನ್ನ ಇಲ್ಲಿ ಬರೀಬೇಕಾಗುತ್ತೆ. ತಾಯಿಯ ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ದಲ್ಲಿ ಅದು ಕೂಡ ಅಲ್ಲೇ ವೋಟರ್ ಐಡಿಯಲ್ಲಿ ಇರುತ್ತೆ, ಲಭ್ಯವಿದ್ರೆ ಅದನ್ನು ಬರೀರಿ. ಸಂಗಾತಿಯ ಹೆಸರು, ನಿಮ್ಮ ಸಂಗಾತಿಯ ಹೆಸರು ಇಲ್ಲಿ ಬರೀರಿ. ಸಂಗಾತಿಯ ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ದಲ್ಲಿ ಅದು ಕೂಡ ಲಭ್ಯವಿದ್ದಲ್ಲಿ ಅದನ್ನು ಕೂಡ ಇಲ್ಲಿ ಬರೀರಿ. ಇದು ನಿಮ್ಮ ಮಾಹಿತಿ ಆಗುತ್ತೆ. ಇದು ನಿಮ್ಮ ಸಂಬಂಧಿಕರ ಮಾಹಿತಿ, ಇದು ನಿಮ್ಮ ಮಾಹಿತಿ. ಇಷ್ಟೆಲ್ಲ ಬರೆದ್ಮೇಲೆ ನಿಮ್ಮ ಸಹಿ ಹಾಕಿ ಮತ್ತೆ BLO ಅವರ ಸಹಿ ಹಾಕಿಕೊಂಡು ನೀವು ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಅಂಟಿಸಿ ಅವ್ರಿಗೊಂದು ಮತ್ತೆ ನಿಮ್ಗೊಂದು ಕಾಪಿ ಇಟ್ಕೋಬೇಕಾಗತ್ತೆ. ಇಷ್ಟು ಮಾಹಿತಿಗಳು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ತುಂಬಾ ಈಸಿ ಮಾಹಿತಿಗಳಿವು. ಹೆಚ್ಚಾಗಿ ಏನು ಅಂತ ಕನ್ಫ್ಯೂಷನ್ಸ್ ಎಲ್ಲ ಇಲ್ಲ, ಗೊಂದಲ ಮಾಡ್ಕೋಬೇಡಿ. ತುಂಬಾ ಈಸಿಯಾಗಿ ಫಿಲ್ ಮಾಡಿ.